ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ನಮ್ಮ ಹೊಲಕ್ಕೆ ಬಂದಿದ್ದೀನಿ. ನಮ್ಮ ಹೊಲಕ್ಕನ್ನ ಚಿಕ್ಕಪ್ಪನೇ ನೋಡ್ಕೊತಾರೆ. ನೋಡೋಣ, ಇಂಟರ್ವ್ಯೂ ಮಾಡ್ತೀವಿ. ಚಿಕ್ಕಪ್ಪ, ಮೊದಲೇನು ಬೆಳಿತಿದ್ರಿ ನೀವು? ನಮಸ್ಕಾರ. ಮೊದಲು ಎಲ್ಲ ಅಪ್ಪಾಜಿ ಅಮ್ಮ ನಿಮ್ಮ ತಾತ ಅಜ್ಜಿ ಅವ್ರುಗಳೆಲ್ಲ ಹೇಗೆ ಇದ್ರು ಅಂದರೆ ತುಂಬ ಕುಟುಂಬದಲ್ಲಿದ್ದರು ಅಷ್ಟರಲ್ಲೂ. ಅವಾಗ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಅಜ್ಜ ಅಜ್ಜಿ ಒಟ್ಟು ಕುಟುಂಬದಲ್ಲಿ ತುಂಬ ಕುಟುಂಬದಲ್ಲಿ 10-15 ಜನ ಇರೋರು ಅವಾಗೆಲ್ಲ. ಹೆಂಗೆ ಅಂದರೆ ಮನೆ ತುಂಬ ದನ ಇರೋವು, ಹಸುಗಳು ಎಮ್ಮೆಗಳು ಎತ್ತುಗಳು ಎಲ್ಲ ಇರೋವು. ಈಗಿನ ಥರ ದುಡ್ಡು ಪ್ರಾಮುಖ್ಯತೆ ಇರಲಿಲ್ಲ. ಅವಾಗ ಇತ್ತು, ಅವಶ್ಯಕತೆ ಇತ್ತು, ಎಷ್ಟಕ್ಕೆ ಬೇಕೋ ಅಷ್ಟಕ್ಕಿತ್ತು. ಈಗ ನೀವೇನಾರ ಕೇಳಿದ ತಕ್ಷಣ ತಗೊಂಡೋಗಿ ಕೊಡಿಸುತ್ತೇವಲ್ಲ, ಆ ಥರ ಇರಲಿಲ್ಲ ಅವಾಗೆಲ್ಲ. ಹೆಂಗಪ್ಪ ಅಂದರೆ ಹೊಲದಲ್ಲಿ ದುಡಿಬೇಕಿತ್ತು. ಇವಾಗ ನನಗೆ ಬೋರು ಗೀರೇನು ಇರಲಿಲ್ಲ. ಅವಾಗ ಮಳೆ ಆಶ್ರಿತ ಬೆಳೆಗಳು ಬೆಳೀತಾ ಇದ್ರು. ಹೆಂಗೆ ಅಂದರೆ ಮಳೆ ಬಂದಾಗ ಎಲ್ಲ ಬೇಸಾಯ ಮಾಡೋದು, ಬಿತ್ತನೆಗಳು ಮಾಡೋದು, ಮನೆಗೆ ಏನೇನು ಬೇಕೋ ಅಷ್ಟು ಮನೆಗೆ ಬೇಕಾಗಿರ್ತಕ್ಕಂಥ ತರಕಾರಿಗಳು, ಹಣ್ಣುಗಳು, ಟೊಮೊಟೊ ಹಣ್ಣಾಗಲಿ, ಹೀರೆಕಾಯಿ, ಬೆಂಡೆಕಾಯಿ ಇವೆಲ್ಲ ತರಕಾರಿಗಳನ್ನು ಹೊಲದಲ್ಲೇ ಬೆಳೀತಾ ಇದ್ರು. ಆವಾಗ ಸಿಟಿಯಿಂದ ಏನನ್ನು ದುಡ್ಡು ಕೊಟ್ಟು ತರ್ತಾ ಇರಲಿಲ್ಲ, ಕಡಿಮೆ. ಹೆಂಗೆ ಅಂದರೆ ಮಳೆ ಬಂದ ತಕ್ಷಣ ಎಲ್ಲ ಬಿತ್ತನೆಗಳು ಮಾಡೋರು, ಎಲ್ಲ ಬೀಜಗಳು ಹಾಕೋರು. ಮಳೆ ಬಂದ ತಕ್ಷಣ ಎಲ್ಲ ತೊಗೊಂಡು ಕೊಯ್ದು ಅವನ್ನೆಲ್ಲ ಮನೆ ತೊಗೊಂಡೋಗಿ ಶೇಖರಣೆ ಮಾಡ್ಕೊಳ್ಳೋರು. ಅಂದರೆ ಒಂದು ವರ್ಷಕ್ಕಾಗೋ ಅಷ್ಟು ಬೆಳೆಗಳನ್ನು ಅಷ್ಟು ಬೆಳೀತಾ ಇದ್ರು. ಹೆಂಗೆ ಅಂದರೆ ಈಗ ಮಳೆ ಬಂದ ತಕ್ಷಣ ಕುರಸನಿ ಹಾಕೋರು, ಎಳ್ಳು ಹಾಕೋರು, ಆಮೇಲೆ ಕುಸುಮೆ ಅಂತ ಬರೋದು ಅದು, ಅವೆಲ್ಲ ಮನೆಗಳಿಗೆ ಸಾಸಿವೆ ಹಾಕೋರು, ಶೇಂಗಾ ಹಾಕೋರು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೋಟಲಿ ಮನೆಗೆ ಏನು ಬೇಕೋ ಪದಾರ್ಥಗಳು ಎಲ್ಲ ಬೆಳೀತಾ ಇದ್ರು. ಬಂದಂಥ ಬೆಳೆಗಳನ್ನು ಶೇಖರಣೆ ಮಾಡಿ ಇಟ್ಕೊಂಡು ವರ್ಷ ಪೂರ್ತಿ ಅದನ್ನು ಉಪಯೋಗಿಸ್ತಾ ಇದ್ರು. ಇದು ಬೆಳೆ ತಕ್ಕಂಡ ಮೇಲೆ ಮೇವುಗಳು ಏನಿರೋದಲ್ಲ, ಶೇಂಗಾ ಬಂದಮೇಲೆ ಆ ಉಬ್ಬಲು ಒಟ್ಟು ಅಂತಾರದನ್ನು, ಅದನ್ನೆಲ್ಲ ಶೇಖರಣೆ ಮಾಡೋರು. ಆಮೇಲೆ ಮೆಕ್ಕೆಜೋಳ ಅಂತ ಬೆಳೆಯೋರು, ರಾಗಿ ಬೆಳೀತಾಯಿದ್ರು. ರಾಗಿ ಮನುಷ್ಯರಿಗೆ ಬರೋದು, ಅದ್ರದ್ದು ಹುಲ್ಲು ದನಗಳಿಗೆ ಬರೋದು. ಹಂಗಾಗಿ ಅವಾಗ ಅಷ್ಟು ವ್ಯವಸಾಯನ ನಂಬ್ಕೊಂಡು ಇದ್ದಂಥ ಕುಟುಂಬಗಳು ಅವಾಗೆಲ್ಲ ಮೊದಲೆಲ್ಲ ಹಾಗೇ ಇರ್ತಾಯಿತ್ತು. ಬರ್ತಾ ಬರ್ತಾ ಕಾಲಕ್ರಮೇಣ ಬೋರ್ಗಳು ಬಂದು ಬೆಳೆದಾಗ ಇವೆಲ್ಲ ನೀರಾವರಿಗಳಾಗಿ ನಾವೆಲ್ಲ ಅಡಿಕೆ ತೆಂಗು ಈಗೇನು ಬೆಳೀತಿದ್ರು ಅಲ್ಲ, ಬೋರ್ಗಳು ಬಂದಮೇಲೆ ಬೆಳೀತಾ ಇರೋದು. ಚಿಕ್ಕಪ್ಪ, ಮೊದಲೆಲ್ಲ ಅಡಿಕೆ ತೆಂಗು ಆ ಥರ ಬೆಳೀತಿದ್ರ? ಇಲ್ಲ, ಮೊದಲೆಲ್ಲ ಹೇಗಿತ್ತು ಅಂದರೆ ಅದೇ ಬಾವಿ ಗೀವಿ ತೋಡಿಸ್ದಾರು. ಅವಾಗ ಹಳೆಯದೆಲ್ಲ ಹೆಂಗಿತ್ತು ಅಂದರೆ ಈಗಿನ ಥರ ಬೋರಿನ ವ್ಯವಸ್ಥೆಗಳು ಇರಲಿಲ್ಲ. ಅವಾಗೆಲ್ಲ ಬರೀ ಬಾವಿ ತೋಡ್ಸೋರು ಜನಗಳ ಹತ್ರ. ಹೆಂಗೆ ಅಂದರೆ ಅವಾಗೆಲ್ಲ ಸ್ವಲ್ಪ ಕಡಿಮೆ ಕೆಲಸಗಳೆಲ್ಲ ಜನಗಳು ಸಿಕ್ಕಾಗ ದುಡ್ಡಿರೋ ಅಂಥವ್ರು ಬಾವಿಗಳನ್ನ ತೋಡಿಸ್ತಾ ಇದ್ರು. ಬಾವಿಗಳಲ್ಲಿ ಒಂದು 20 ಅಡಿ 25 ಅಡಿ 30 ಅಡಿ ತೆಗೆದ್ರೆ ಜಲ ಸಿಕ್ಬಿಡೋದು. ಅವಾಗ ಇವಾಗಿನ ಥರ ಬೋರ್ಗಳು ಏನೂ ಇರಲಿಲ್ಲ. ಆ ದುಡ್ಡಿರೋ ಅಂಥವ್ರು, ಸ್ವಲ್ಪ ಚೆನ್ನಾಗಿರೋ ಅಂಥವ್ರು, ಶ್ರೀಮಂತ ಇರೋ ಅಂಥವ್ರು ಬಾವಿಗಳನ್ನು ತೆಗೆಸ್ಬಿಟ್ಟು ಅವಾಗ ಅವರು ಅಡಿಕೆ ಕಟ್ಟೋರು. ಇವಾಗ ನನಗೆ ಡ್ರಿಪ್ ಹೇಳೋದ್ಬಿಟ್ಟು ಕಟ್ತಾ ಇರಲಿಲ್ಲ. ಎಲ್ಲ ಹರಿಯ ನೀರೇ ಅಷ್ಟು ಸಮೃದ್ಧಿಯಾಗಿತ್ತು, ಮಳೆ ಅದೆಲ್ಲ. ಅವಾಗ ಏನು ಮಾಡೋರು ಅಂದರೆ ಹರಿಯ ನೀರು ಅಂತಲೇ ಕಟ್ಟೋರು. ಅವಾಗ ಸಮೃದ್ಧಿಯಾಗಿ ಬರೋದು. ಇರೋ ಅಂಥವ್ರು ಮಾತ್ರ ಅವಾಗ ಅಷ್ಟೆಲ್ಲ ಮಾಡ್ತಾ ಇದ್ದಿದ್ದು. ಸಾಮಾನ್ಯ ಜನರು ಏನು ಮಾಡೋರು ಅಂದರೆ ಮಾಮೂಲು ಮಳೆ ಆಶ್ರಿತ ಬೆಳೆಗಳು ಬೆಳ್ಕೊಳ್ಳೋದು, ಅದರಲ್ಲೇ ಅವರು ತಿಂದು ದನಗಳಿಗೂ ಮೇವುಗಳು ಹಾಕೋದು, ಇಷ್ಟು ಜನ ನಡ್ಕೊಂಡು ಹೋಗ್ತಾ ಇತ್ತು. ಬರ್ತಾ ಬರ್ತಾ ಕಾಲಕ್ರಮೇಣ ನಾನಾದಂಗೆ ನನ್ನ ಮಕ್ಕಳಾಗಬಾರ್ದು ಅಂತ ಹೇಳ್ಬಿಟ್ಟು ಮಕ್ಕಳುಗಳನ್ನೆಲ್ಲ ಸಿಟಿಗೆ ಸೇರ್ಸೋಕ್ಕೆ ಶುರು ಮಾಡಿದರು, ಸ್ಕೂಲ್ಗಳಿಗೆ. ಆಮೇಲೆ ಓದಿ ಆದಮೇಲೆ ಅಲ್ಲೇ ಕೆಲಸ ತಗೊಂಡಂಗೆ ಹಳ್ಳಿಗೆ ಬರೋ ಅಂಥ ಜೀವನ ಬಂದು ಇಲ್ಲಿ ಕೆಲಸ ಮಾಡಿ ನನ್ನ ಮಗ ಹಿಂಗೆ ಇರಲಿ, ವ್ಯವಸಾಯನ ಮುಂದುವರ್ಸ್ಕೊಂಡು ಹೋಗಲಿ ಅನ್ನೋರು ಭಾಳ ತುಂಬ ಕಡಿಮೆ ಆದರು. ಹಂಗಾಗಿ ಏನಾಯ್ತಪ್ಪ ಅಂದರೆ ಈಗ ಇಲ್ಲಿ ಕೆಲಸ ಮಾಡೋರ ಕೊರತೆ ತುಂಬ ಕಾಡ್ತಾಯಿದೆ. ಎಲ್ಲ ಹೆಂಗಾಗ್ಬಿಟ್ಟಿದೆ ಅಂದರೆ ದುಡ್ಡಿದ್ರೆ ಎಲ್ಲ ಅಂತ ವ್ಯವಸಾಯ ಮಾಡೋದು ಭಾಳ ತುಂಬ ಕಡಿಮೆ ಆಗ್ಬಿಟ್ಟಿದ್ದಾರೆ ಈಗೆಲ್ಲ. ಯಾಕಂದರೆ ಇದರಲ್ಲಿ ಈಗ ಹಾಕಿರೋ ಬಂಡವಾಳ ನಾವು ಹಾಕಿ ಏನಾರ ಬೆಳೆಯೋಕ್ಕೆ ಹೋದರೆ ಈಗ ನಮ್ಮ ಬೆಳೆ ಬಂದಲ್ಲಿ ಮಾರ್ಕೆಟಿಗೆ ತಗೊಂಡು ಹೋದಾಗ ಅದರಲ್ಲಿ ಬೆಲೆನೇ ಸಿಗಲ್ಲ. ಮತ್ತೆ ಸಾಲ ಮಾಡಬೇಕು, ರೈತರು ಬೆಳೆ ಬೆಳಿಬೇಕು, ತೊಗೊಂಡು ಮತ್ತೆ ಹಾಕಬೇಕು. ಸಿಕ್ಕರೆ ಸಿಕ್ತು, ಇಲ್ಲಾಂದ್ರೆ ಇಲ್ಲ, ಈ ವ್ಯವಸ್ಥೆ ಆಗಿದೆ. ಹಂಗಾಗಿ ಈಗಿನ ವ್ಯವಸ್ಥೆ ಒಳಗಡೆ ವ್ಯವಸಾಯ ಮಾಡೋದು ತುಂಬ ಕಷ್ಟ ಇದೆ. ನಾವೇನಪ್ಪ ಅಂದರೆ ಮನೆ ಕಡೆ ಸ್ವಲ್ಪ ಚೆನ್ನಾಗಿದ್ದು ನಮ್ಮ ಕುಟುಂಬಕ್ಕೆ ಬೇಕಾದಷ್ಟು ಅಂತ ಖರ್ಚುಗಳು ವೆಚ್ಚಗಳು ಬಂತು ಅಂದರೆ ನಾವು ಅವಾಗ ಇಲ್ಲಿ ಇದನ್ನೇ ನಂಬಿ ಮಾಡೋ ಅಂಥದ್ದು ತಪ್ಪುತ್ತೆ. ಅವಾಗ ಈಗಿದೆ ಈಗಿನ ವ್ಯವಸಾಯ ಈಗಿದೆ.